ನಮಸ್ಕಾರ ರೀ ನಮ್ಮೆಲ್ಲ ಮಂದಿಗೆ. ಸ್ಕೂಲ್ಗಳೆಲ್ಲ ಸುಟ್ಟಿಯಾಗಿದ್ದು, ಹಾಗಾಗಿ ನನ್ನ ಮಗಳು ಅಮ್ಮ ಎಲ್ಲರೂ ಹೋಗುನು ಅಂತೇಳಿ ಕಾಡತ್ತಿದ್ಲು. ಎಲ್ಲಿ ಹೋಗುನು ಅಂಥೇಳಿ ಆಕಿನ ಕೇಳೋಣ, ಅಮ್ಮ ಎಲ್ಲರೂ ಸಮುದ್ರ ನೋಡಕ್ಕೆ ಹೋಗುನು ಅಂತೇಳಿ ಅನ್ನಕತ್ಲು. ಹಾಗಾಗಿ ನನ್ನ ಫ್ರೆಂಡಿಗೂ ಕೇಳಿ ನೀವು ಬರ್ತೀರೇನು ಅಂತೇಳಿ ಅವರು ನಾವು ಬರ್ತೀವಿ, ನನ್ನ ಮಗನೂ ಕೇಳತ್ತಾನು ಅಂತೇಳಿ ಅಂದರು. ಹಾಗಾಗಿ ಗೋವಾಕ್ಕೆ ಹೋಗ್ಬೇಕು ಅಂಥೇಳಿ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿದೆವು. ನಮಗೆ ಸಮೀಪದ ರೈಲ್ವೆ ಸ್ಟೇಷನ್ ಅಂದ್ರೆ ಕುರ್ಚಿ ಸ್ಟೇಷನ್. ಹಾಗಾಗಿ ಬೆಳಿಗ್ಗೆ ಎದ್ದು ಎಲ್ಲರೂ ರೆಡಿಯಾಗಿ ಕುರ್ಚಿ ಸ್ಟೇಷನ್ಗೆ ಬಂದೆವು. ಎಲ್ಲ ಹುಡುಗರು ಫುಲ್ಲ ಎಕ್ಸೈಟ್ಮೆಂಟ್ ಇತ್ತು, ಗೋವಾಕ್ಕೆ ಹೊಂಟೀವಿ ಅಂತ ಹೇಳಿ. ಆದ್ರೆ ಟ್ರೈನ್ ಬಂದ ಮೇಲೆ ಒಳಗೆ ಹತ್ತಿದ ಮೇಲೆ ಅವ್ರ ಎಕ್ಸೈಟ್ಮೆಂಟ್ ಎಲ್ಲ ಟುಸ್ ಆಯ್ತು. ಯಾಕಂದ್ರೆ ಒಳಗೆ ಟ್ರೈನ್ ಫುಲ್ ಅಂದ್ರೆ ಫುಲ್ ರಶ್ ಇತ್ತು. ಅಮ್ಮ ಎಷ್ಟೊತ್ತು ಹೋಗೋದಿನ, ಅಮ್ಮ ಇನ್ನೂ ಎಷ್ಟೊತ್ತು ಹೋಗೋದು ಹಿಂಗೆ ಅಂತೇಳಿ ನನ್ನ ಮಗಳು ರೆಕಾರ್ಡ್ ಹಾಕತ್ತಿದ್ಲು. ಹಂಗೂ ಹಿಂಗೂ ಮಾಡಿ ರಮಿಸಿದ್ವು. ಅಷ್ಟರೊಳಗೆ ಬೆಳಗಾವಿ ಸ್ಟೇಷನ್ ಬಂತು. ಟ್ರೈನ್ ಗಿಳ್ಯಾನ ಒಂದು ಸ್ವಲ್ಪ ನನ್ನ ಮಗಳು ನಗಾಕತ್ಲು. ಬೆಳಿಗ್ಗೆ ಬೇಗ ಎದ್ದು ಬಂದಿದ್ದೆವು. ಹಾಗಾಗಿ ಹುಡುಗರು ಏನೂ ತಿಂದಿರಲಿಲ್ಲ, ಹಸುವಾಗಿದ್ದು. ಅಮ್ಮ ಎಲ್ಲರೂ ಏನು ತಿನ್ನೋನು ಅಂತೇಳಿ ಅನ್ನತ್ತಿದ್ರು. ಹಾಗಾಗಿ ಫ್ಲೈಓವರ್ ಮ್ಯಾಗಿಂದ ಹೋಗೋದು ಬೇಡ, ಡೈರೆಕ್ಟಾಗಿ ಹಳಿ ಮ್ಯಾಗಿಂದ ಹೋಗೋಣ ಅಂತೇಳಿ ಹೊಂಟಿದ್ದೆವು. ಎಲ್ಲರೂ ಹೆಂಗೋ ಹತ್ತಿದ್ದೆವು. ಆದರೆ ನಮ್ಮ ಮನೆಯವ್ರಿಗೆ ಬ್ಯಾಗ್ ಒಂದು ವಜ್ಜಾಗಿತ್ತು, ಹತ್ತಕ್ಕೆ ಬರುವತ್ತಾಗಿತ್ತು. ಆ ಬ್ಯಾಗ್ ಇಲ್ಲಿ ಕೊಡ್ರಿ ಹತ್ತಿರಿ ಅಂದ್ರೆ ತಯಾರ ಇಲ್ಲ, ಏನೋ ಬ್ಯಾಗ್ ತೊಗೊಂಡು ಹತ್ತತನು ಅಂತೇಳಿ ಹಂಗೆ ಹತ್ತಕ್ಕೆ ಗೊತ್ತಿ ಕುಡಿಯತ್ತಿದ್ರು. ಲಾಸ್ಟಕ್ಕೂ ಹಂಗೂ ಹಿಂಗೂ ಮಾಡಿ ಏನೋ ಸರ್ಕಸ್ ಮಾಡಿ ಹತ್ತಿರು. ನಾನು ಭಾಳ ದಿವಸ ಆದ್ಮೇಲೆ ಬೆಳಗಾವಿ ಸ್ಟೇಷನ್ ನೋಡತ್ತೀನಿ. ಭಾಳ ಅಂದ್ರೆ ಭಾಳ ಚೇಂಜ್ ಆಗೈತಿ, ಎಲ್ಲ ಫುಲ್ ಹೈಟೆಕ್ ಮಾಡ್ಯಾರು. ಮೊದಲೆಲ್ಲ ರೈಲ್ವೆ ಸ್ಟೇಷನ್ ಅಂದ್ರೆ ಎಷ್ಟು ಹೊಲಸು ಅನಿಸ್ತಿತ್ತು, ಆದರೆ ಈಗೆಲ್ಲ ಎಷ್ಟು ಕ್ಲೀನ್ ಇಟ್ಟಾರು. ಬೆಳಗಾವಿಯಿಂದ ನಾವು ಗೋವಾಕ್ಕೆ ಬಸ್ಸಿಗೆ ಹೋಗೋರಿದ್ದೆವು. ಹಾಗಾಗಿ ಬಸ್ ಸ್ಟ್ಯಾಂಡ್ಗೆ ಹೋದೆವು. ಅಲ್ಲೇ ಒಂದು ಹೊರಗೆ ಹೋಟೆಲ್ದಾಗ ನಾಷ್ಟ ಮಾಡಿದೆವು. ನಾಷ್ಟ ಆದಮೇಲೆ ನನ್ನ ಮಗಳು ಅಮ್ಮ ಬಸ್ಸಿಗೆ ಹೋಗೋದಾ ಇನ್ನು ಅಂತೇಳಿ ಹೋಗೋದು ಬೇಡ ಅಂತೇಳಿ ಅನ್ನತ್ತು. ಯಾಕಂದ್ರೆ ಅಕ್ಕಿ ಬಸ್ನಾಗ ವಾಮಿಟ್ ಮಾಡ್ಕೋತಾಳು. ಅಕ್ಕಿಗೆ ಇನ್ನು ಒಂದು ತಾಸು ಹೋಗೋದೈತಿ ಅಂಥೇಳಿ ರಾಜಹಂಸ ಬಸ್ ಹೊರಡಕ್ಕೆ ರೆಡಿಯಾಗಿತ್ತು. ಹಂಗೂ ಹಿಂಗೂ ಮಾಡಿ ಬಸ್ ಹತ್ತಿಸಿದೆವು. ಬಸ್ನಾಗ ಹತ್ತಿದ ಬಳಿಕ ಶುರು ಮಾಡ್ಲಿಕ್ಕೆ ಕುಯ್ ಅಂಥೇಳಿ. ಆದ್ರೆ ಆ ಕಡೆ ಈ ಕಡೆ ಕಾಡದು ಇತ್ತು, ಅಲ್ಲಿ ನೋಡು ಇಲ್ಲಿ ನೋಡು ಅಂಥೇಳಿ ಆಕಿಗೆ ಡೈವರ್ಟ್ ಮಾಡಿದೆವು. ಮುಂದೆ ಹೋದಂಗೆ ಆಕಿ ವಾಮಿಟ್ ಆಗ್ತೈತಿ ಅನ್ನೋದು ಮರ್ತು ಬಿಟ್ಲು. ಯಾಕಂದ್ರೆ ಕಾಡು ನೋಡ್ರಿ ಎಷ್ಟು ಚಂದ ಐತಿ. ಜಾಂಬೋಟಿದಿಂದ ಆಲ್ಮೋಸ್ಟ್ ಗೋವಾ ತನಕನೂ ಇದು ಐತಿ. ಅದ್ರೊಳಗೂ ಮಳೆಗಾಲದಾಗ ಭಾಳ ಅಂದ್ರೆ ಭಾಳ ಚಂದ ಇರ್ತೈತಿ. ಜರ್ನಿ ಎಲ್ಲ ಆದ್ಮೇಲೆ ಲಾಸ್ಟ್ಗೂ ಗೋವಾಕ್ಕೆ ಬಂದೆವು. ನನ್ನ ಮಕ್ಕಳಿಗೆ ಎಷ್ಟು ಖುಷಿಯಾಗಿತ್ತು ಅಂದ್ರೆ ಬೀಚ್ಗೆ ಹೋಗ್ಕೊಂಡು ನೈಡ್ರಿ ಅಂದ್ರೂ ಬರೋಕ್ಕೆ ಇರಲಿಲ್ಲ. ಯಾಕಂದ್ರೆ ಜರ್ನಿ ಒಳಗೆ ಏನೇನು ತ್ರಾಸ ಆಗಿತ್ತಲ್ಲ ಅದನ್ನೆಲ್ಲ ಮರೆತು ರೂಮ್ನಾಗ ಖುಷಿಯಾಗಿ ಕುಣಿಯಾಕತ್ತಿದ್ರು ಅವ್ರೆ. ಆಮೇಲೆ ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಇತ್ತು. ಹಾಗಾಗಿ ಅಲ್ಲೇ ಸ್ವಿಮ್ಮಿಂಗ್ ಪೂಲ್ದಾಗ ಸ್ನಾನ ಮಾಡೋದು, ರೂಮ್ದಾಗ ಜಿಗಿದಾಡೋದು ಇದನ್ನ ಮಾಡಿದ್ರು. ಆಮೇಲೆ ಸ್ವಿಮ್ಮಿಂಗ್ ಪೂಲ ಬೇಸರ ಬಂದ್ಬಳಕ ಬೀಚ್ ಕಡೆ ಹೋಗೋನು ಅಂಥೇಳಿ ಜಿಗಿದಾಡಕತ್ರು. ಹಾಗಾಗಿ ನಾವು ಒಂದು ರೌಂಡ್ ಹಾಕೊಂಬರ್ನು ಅಂಥೇಳಿ ಬೀಚಿಗೆ ಕರ್ಕೊಂಡು ಹೋದೆವು. ಈ ನಮ್ಮ ಕಡೆ ಎಲ್ಲ ಹೊಳೆಯೋದು ನೋಡಿದ್ರು, ಆದರೆ ಫಸ್ಟ್ ಟೈಮ್ ಬೀಚ್ ನೋಡತ್ತಿದ್ರು. ದೊಡ್ಡ ಕೆರಿ ಬರತ್ತಿದ್ದು. ಹಾಗಾಗಿ ಫುಲ್ ಎಕ್ಸೈಟ್ಮೆಂಟ್ ಇತ್ತು. ಓಡ್ಕೋದು ಬೀಚ್ ಕಡೆ ಹೋದ್ರು. ಕೆರಿ ಅದು ಬಂದು ಹೋಗೋಣ ಅವ್ರ ಕಾಲು ಕೆಳಗಿನ ಉಸಕ್ಕೆ ಜರ್ದಂಗೆ ಆಗ್ತಿತ್ತು. ಹಾಗಾಗಿ ಅವ್ರಿಗೆ ಫುಲ್ ಮಜಾ ಬರ್ತಿತ್ತು. ಬಳೋತಕ್ಕ ಅದನ್ನ ಮಾಡ್ಕೋತ ನಿಂತರು. ನಾವು ಸಂಜೆಗೆ ಹೋಗಿದ್ದೀವಿ ಅಣ್ಣ ಬೀಚ್ ದಂಡ್ಯಾಗ ಸನ್ಸೆಟ್ ನೋಡಕ್ಕೆ ಭಾಳ ಅಂದ್ರೆ ಭಾಳ ಚಂದಿತ್ತು. ಇನ್ನು ಈ ಕಡೆ ನನ್ನ ಸಣ್ಣ ಮಗಳು ಏನು ಮಾಡತ್ತಿದ್ರು ಅಂದ್ರೆ ದೊಡ್ಡ ಕೆರಿ ಬರೋದು ನೋಡಿ ಭಾಳ ಅಂಜತ್ತಿದ್ಲು. ಯಾಕಂದ್ರೆ ಇಂಕಳೆ ಅವ್ರ ಅಕ್ಕನ ಜೋಡ ಸ್ವಿಮ್ಮಿಂಗ್ ಪೂಲ್ದಾಗ ಸ್ನಾನ ಮಾಡುವಾಗ ಒಮ್ಮೆ ಡುಮುಕ್ಕತ್ತೇಳಿ ಜಿಗಿದು ಬಿಟ್ಟಿದ್ಲು. ಹಾಗಾಗಿ ಕಣ್ಣಾಗ ಬಾಯಾಗ ಎಲ್ಲ ನೀರು ಹೋಗಿಬಿಟ್ಟಿತ್ತು. ಆಕೆಂತರೂ ಸಮುದ್ರ ಒಳಗೆ ಬರಲಿಲ್ಲ. ಆದ್ರೆ ಅವ್ರ ಅಕ್ಕ ಏನೈತಿ ಅವ್ರ ಅಪ್ಪನ ಜೋಡ ಅಂತೂ ಫುಲ್ ಎಂಜಾಯ್ ಮಾಡತ್ತಿದ್ಲು. ಬೀಚಿಗೆ ಬಂದ ಕೂಡಲೇ ಒಳಗೆ ಹೋಗಕ್ಕೆ ಅಂಜಾತಿದ್ರು. ಆದರೆ ಹಿಂಗೆ ಬರ್ರಿ ಹೋಗುನು ಅಂದ್ರೂ ಒಟ್ಟು ಬರಾಕತ್ತಾ ಇರಲಿಲ್ಲ. ಹಂಗೆ ಎಂಜಾಯ್ ಮಾಡ್ಕೊತಿದ್ರು. ಆದರೆ ನಮ್ಮ ಸಣ್ಣ ಮಗಳಂತೂ ತಳಗೆ ಯಾಕತ್ತಾ ಇರಲಿಲ್ಲ. ಅವ್ರ ಅಪ್ಪನ ಮೇಲೆ ಕುಂತ ನೋಡಾಕತ್ತಿದ್ಲು. ಏನು ಮಾಡ್ತೀವಿ ಅಂದ್ರೆ ಒಂದು ಬಾಟಲ್ ತೊಗೊತೀವಳು, ಇದು ಕೊಡ್ರಿ ಅಂತೇಳು ತುಂಬ್ಕೊಡೋಣ ಹೋಗಿ ತುರುವುದೈತಿ ಮತ್ತು ತುಂಬಿಕೊಡ್ರಿ ಅನ್ನೋದೈತಿ. ಹಿಂಗೆ ಮಾಡಾಕತ್ತಿದ್ಲ ಆಕೆರೆ. ಮಕ್ಕಳು ಹೀಗೆಲ್ಲ ಆಡೋದು ನೋಡಿ ನಮಗೂ ಒಂದು ಕ್ಷಣ ನಮ್ಮ ಬಾಲ್ಯ ಹೆಂಗಿತ್ತು ಅನ್ನೋದು ನೆನಪಾತು. ಅವ್ರ ಜೊತೆ ನಾವು ಭಾಳ ಎಂಜಾಯ್ ಮಾಡಿದ್ವು. ವರ್ಷ ಪೂರ್ತಿ ಮಕ್ಕಳು ಬರೀ ಸಾಲಿ ಅಭ್ಯಾಸ ಎಕ್ಸಾಮ್ಸ ಇದನ್ನ ಮಾಡಿರ್ತಾರೋ. ವರ್ಷದಾಗ ಒಂದು ಸಲರೇ ಅವ್ರಿಗೆ ಈ ಥರ ಏನಾರ ಚೇಂಜಸ್ ಇತ್ತಂದ್ರೆ ಅವರು ಮತ್ತು ಹುರುಪ್ಲೆ ಸಾಲಿಗೆ ಹೋಗ್ತಾರೋ. ನನ್ನ ದೊಡ್ಡ ಮಗಳಪ್ಪ ನಾ ಒಬ್ಬಕ್ಕೆ ತೋರಿಸ್ಕೊಂಡು ನೀನು ಹೋಗ್ಲ ಸಮುದ್ರದಾಗ ಕಳಿಸಿದ್ಲು. ದೊಡ್ಡ ತೆರಿ ಬರೋಣ ತೋರಿಸ್ಕೊತಾನ ಬಾ ಅಂಥೇಳಿ ಓಡ್ಕೋತ ದಂಡಿಗೆ ಬಂದು. ಇನ್ನು ನನ್ನ ಸಣ್ಣ ಮಗಳು ಏನು ಮಾಡತ್ತಿಲ್ಲ ಅಂದ್ರೆ ಅಲ್ಲೇ ಒಂದು ಕಟ್ಟಿಗೆ ಬಿದ್ದಿತ್ತು, ಅದನ್ನ ತೊಗೊಂಡು ಸಮುದ್ರ ದಂಡ್ಯಾಗ ಏನೇನೋ ಬರ್ಕೋತಾ ಚಿತ್ರ ತಕ್ಕೋತಾ ಕುಂತಿದ್ಲು.
ನನ್ನ ದೊಡ್ಡ ಮಗಳ ಸ್ಯಾಂಟಾಸ್ ಬೇಕು, ಕ್ಯಾಪ್ ಬೇಕು, ಗಾಗಲ್ ಬೇಕು ಅಂತೇಳಿ ಹಠ ಮಾಡತ್ತಿದ್ಲು. ಆಕೆಗೆ ನಾಳೆ ಶಾಪಿಂಗ್ ಮಾಡೋನು, ಶಾಪಿಂಗ್ ಆದ ಬಳಿಕ ಮತ್ತೆ ಬೀಚಿಗೆ ಬರೋನು ಅಂಥೇಳಿ ರಮಿಸಿದೆವು. ಆಕೆನೂ ಹ್ಞೂ ಅಂದು. ಹಾಗಾದ್ರೆ ನಾಳೆ ಶಾಪಿಂಗ್ ಆದ ಬಳಿಕ ಬೀಚ್ ದಂಡ್ಯಾಗ ಏನೇನು ಮಜಾ ಮಾಡಿದ್ರು ಅಂಥೇಳಿ ಮುಂದಿನ ವೀಡಿಯೋದಾಗ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.